ಇನ್ನು ಮಿಥುನ ರಾಶಿಯವರ ಈ ವರ್ಷದ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಮಿಥುನ ರಾಶಿಯವ್ರಿಗೂ ಕೂಡ ಗುರುಬಲ ಇದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಆಗಿರುತ್ತೆ. ಏನು ಮದುವೆ ಹುಡುಕಾಟ ಮಾಡೋದಾಗಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಗೃಹ ಪ್ರವೇಶ ಅಂಥದ್ದು, ಅಥವಾ ಮನೇಲಿ ಏನೋ ಪೂಜೆ ಪುನಸ್ಕಾರಗಳನ್ನ ಮಾಡಿಸುವಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಈ ವರ್ಷ ನಡೀತಾ ಹೋಗುತ್ತೆ. ಸೊ ಗುರು ಇವಾಗ ನಿಮಗೆ ಲಗ್ನದಲ್ಲಿದ್ದರೂ ಕೂಡ ತದನಂತರ 2ನೇ ಮನೆ ಮತ್ತು 3ನೇ ಮನೆಗೂ ಕೂಡ ಗುರುವಿನ ಒಂದು ಸಂಚಾರ ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಗುರು ಬಲ ಚೆನ್ನಾಗಿರುತ್ತೆ. 2ನೇ ಮನೆಗೆ ಬಂದಾಗೂ ಗುರುಬಲ ಇರುತ್ತೆ. 3ನೇ ಮನೆಗೆ ಬಂದಾಗೂ ಕೂಡ ನಿಮ್ಮ ಬೇರೆ ಬೇರೆ ಭಾವಗಳಿಗೆ ಗುರುವಿನ ಒಂದು ಆಸ್ಪೆಕ್ಟ್ಸ್ ಇರೋದ್ರಿಂದ, ಅಂದರೆ ನಿಮ್ಮ 7ನೇ ಭಾವಕ್ಕೆ 9ನೇ ಭಾಗಕ್ಕೆ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಈ ವರ್ಷ ಕಂಪ್ಲೀಟಾಗಿ ನಡೀತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ತುಂಬ ಅದ್ಭುತವಾದ ವರ್ಷ ನಿಮಗಾಗುತ್ತೆ. ಹಣಕಾಸಿನಲ್ಲೂ ಕೂಡ ತುಂಬ ಅಭಿವೃದ್ಧಿ ಹೊಂದುತ್ತೀರಾ. ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಕೆಲಸ ತುಂಬ ಚೆನ್ನಾಗಿ ಮಾಡ್ತೀರಾ. ಕೆಲಸದಲ್ಲಿ ನಿಮಗೆ ಯಾರೆಲ್ಲ ವರ್ಕ್ ಮಾಡ್ತಾಯಿದ್ದೀರಾ, ಜಾಬ್ಗೆ ಹೋಗ್ತಿದ್ದೀರಾ, ಅವ್ರಿಗೆ ಬಡ್ತಿ ಸಿಗುವಂಥದ್ದು ಅಂತಂದರೆ ಪ್ರಮೋಷನ್ ಆಗುವಂಥದ್ದು, ಅಥವಾ ಏನಾದರೂ ಹೊಸ ಕೆಲಸ ಹುಡುಕ್ತಾ ಇದ್ದರೆ ಆ ಕೆಲಸಗಳಾಗುವಂಥದ್ದು, ನೀವು ಅಂದ್ಕೊಂಡಂಥ ಕೆಲಸಗಳು ಸಿಗುವಂಥದ್ದು, ಇದೆಲ್ಲನೂ ಕೂಡ ಈ ವರ್ಷ ನಿಮಗೆ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತಂದರೆ ಎಕ್ಸಾಮ್ಸ್ ಬರೆಯೋದಕ್ಕೆ ತುಂಬ ಒಳ್ಳೆ ಟೈಮ್ ಆಗಿರುತ್ತೆ. ಇನ್ನು ಹೆಲ್ತ್ ಅಂತ ಬಂದಾಗ, ಹೆಲ್ತಲ್ಲಿ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಖಂಡಿತವಾಗ್ಲೂ ಕಾಡುತ್ತೆ. ಆದರೆ ಇವಾಗ ನೋಡಿ, ನಿಮಗೆ ರಾಹು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ತದನಂತರ 8ನೇ ಮನೆಗೆ ರಾಹುವಿನ ಸಂಚಾರ ಆಗುತ್ತೆ. ಅಂದರೆ ಹಿಮ್ಮುಖ ಸಂಚಾರವಾದಾಗ ಆವಾಗ ಸ್ವಲ್ಪ ನಿಮಗೆ ಹೆಲ್ತ್ ಇನ್ಫೆಕ್ಷನ್ ಆಗುವಂಥದ್ದು, ಹೆಲ್ತಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಅಂದರೆ ಸ್ಟಮಕಲ್ಲಿ ಪ್ರಾಬ್ಲಮ್ ಆಗೋದು, ಹೆಡ್ಏಕ್ ಬರುವಂಥದ್ದು, ಕಣ್ಣು ನೋವು ಬರುವಂಥದ್ದು, ಸ್ಕಿನ್ ಡಿಸೀಸ್ ಬರುವಂಥದ್ದು, ಈ ರೀತಿ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ. ಸೊ ಹಾಗಾಗಿ ಏನೇ ಸಮಸ್ಯೆ ಬಂದರೂ ಕೂಡ ಮೊದಲೇ ಅದನ್ನು ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿ. ಯಾಕಂದರೆ ಬೇಗ ವಾಸಿ ಆಗದೆ ಇರೋಂಥದ್ದು, ಯಾಕಂದರೆ ನಿಧಾನಗತಿನಲ್ಲಿ ವಾಸಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸೊ ಇದಿಷ್ಟನ್ನು ನೀವು ಸ್ವಲ್ಪ ಗಮನಿಸ್ಕೊಬೇಕಾಗತ್ತೆ. ಇನ್ನು ಕೆಲಸದಲ್ಲಿ ತುಂಬ ಚೆನ್ನಾಗಿರ್ತೀರಾ. ಎಜುಕೇಷನಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದನೂ ಕೂಡ ನಿಮಗೆ ಒಳ್ಳೆ ಖುಷಿ, ಸಿಹಿ ಸುದ್ದಿಗಳು ನಿಮಗೆ ಕೇಳಿ ಬರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇರುತ್ತೆ. ವರ್ಕಲ್ಲಿ ತುಂಬ ಮುಂದಿರ್ತೀರಾ. ಒಳ್ಳೆ ಲಾಭ ಬರ್ತಾ ಇರುತ್ತೆ. ಇವಾಗ ಆಲ್ರೆಡಿ 10ನೇ ಮನೆಯಲ್ಲಿ ಶನಿ ಮತ್ತು ಸಾಕಷ್ಟು ಗ್ರಹಗಳ ಸಂಚಾರ ಇದೆ. ಅದು ಕೂಡ ನಿಮಗೆ ವರ್ಕಲ್ಲಿ ನಿಮಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದ್ದರೂ ಕೂಡ ಖಂಡಿತವಾಗ್ಲೂ ಲಾಭ ತಗೊಳ್ಳೋವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ರೈತರಿಗೂ ಕೂಡ ಒಂದು ಅತ್ಯಂತ ಶುಭವಾದ ಸಮಯ ಈ ವರ್ಷ. ಕಂಪ್ಲೀಟಾಗಿ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಬರ್ತಾ ಹೋಗ್ತಾ ಇರುತ್ತೆ. ಸೊ ರೈತರಿಗೆ ಬೆಳೆದ ಹಾಕಿರೋಂಥ ಬೆಳೆ ಅವ್ರದ್ದೇನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಷ್ಟು ಬೆಳೆ ಬಂದುಬಿಟ್ರೆ ತುಂಬ ಖುಷಿ ಪಡ್ತಾರೆ. ಜೊತೆಗೆ ಅದಕ್ಕೆ ತಕ್ಕ ಬೆಲೆ ಸಿಕ್ಕಿದ್ರೂ ಕೂಡ ಅವರಿಗೆ ತುಂಬ ಖುಷಿ ಆಗುತ್ತೆ. ಸೊ ಇದಂತೂ ಖಂಡಿತವಾಗ್ಲೂ ಈ ವರ್ಷದಲ್ಲಿ ನಿಮಗೆ ಆಗೇ ಆಗುತ್ತೆ. ಇನ್ನು ನೆಗೆಟಿವಿಟಿ ಅಂತ ನೋಡೋಕ್ಕೆ ಬಂದಾಗ, ಕೇತು ಆಲ್ರೆಡಿ ನಿಮಗೆ 3ನೇ ಮನೇಲಿದ್ದಾನೆ. ತದನಂತರ 2ನೇ ಮನೆಗೆ ಬರ್ತಾನೆ. ಸೊ ಆವಾಗ ನಿಮಗೆ ಸ್ವಲ್ಪ ಮನೆಯಲ್ಲಿ ಒಂಚೂರು ನೀವು ಆಡೋ ಮಾತಲ್ಲಿ ಏನಾದರೂ ಸ್ವಲ್ಪ ತಪ್ಪು ತಿಳುವಳಿಕೆ ಆಗುವಂಥದ್ದು, ಅದರಿಂದ ಸ್ವಲ್ಪ ನಿಮಗೆ ಮನೆಯಿಂದ ಸ್ವಲ್ಪ ದೂರ ಇರಬೇಕಾದ ಸಂದರ್ಭ ಬರ್ಬೋದು. ಪಾಸಿಟಿವ್ ಅಂತ ನೋಡೋಕ್ಕೋದ್ರೆ ನಿಮಗೆ ಕೆಲಸ ನಾನು ಹೇಳಿದೆ ಪ್ರಮೋಷನ್ ಆಗುತ್ತೆ ಅಂತ, ನಿಮ್ಗೆ ಏನಾದ್ರು ದೂರಗಳಿಗೆ ಪ್ರಮೋಷನ್ ಆಗಿ ಸ್ವಲ್ಪ ದಿವಸ ದೂರ ಇರಬೇಕಾದ ಸಂದರ್ಭ ಕೂಡ ಬರಬಹುದು. ಅಥವಾ ಮನೆಯಲ್ಲಿ ನೀವೇನೋ ಮಾತಾಡೋಕ್ಕೋಗಿ ಅದನ್ನು ಸ್ವಲ್ಪ ತಪ್ಪು ತಿಳುವಳಿಕೆ ತಿಳ್ಕೊಂಡು ಒಂಚೂರು ನಿಮ್ಮ ಜೊತೆ ಮಾತುಕತೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋದು, ಮನೆಯವ್ರ ಜೊತೆ ಹೇಳಿ, ಈ ರೀತಿಯೂ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಹೆಂಗೆ ಮಾತಾಡಬೇಕು, ಏನು ಮಾತಾಡಿದ್ರೆ ಯಾರಿಗೇನು ಅನಿಸುತ್ತೋ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿಬಿಟ್ರೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಈ ವರ್ಷದಲ್ಲಿ ನಿಮಗೆ ಇರೋದಿಲ್ಲ. ಸೊ ತುಂಬ ಖುಷಿಯಾದ ವಿಷಯ, ಎಲ್ಲ ರೀತಿಯಿಂದನೂ ಚೆನ್ನಾಗಿದೆ. ಹೆಲ್ತನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಇದಿಷ್ಟನ್ನ ನೀವು ನೋಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ, ಪ್ರತಿ ದಿನವೂ ಕೂಡ ನೀವು ವಿಷ್ಣು ಸಹಸ್ರನಾಮನ ಕೇಳಿ. ಈ ವರ್ಷದಲ್ಲಿ 1 ಸತಿನೋ 2 ಸತಿನೋ ಸಾಧ್ಯ ಆದರೆ ತಿರುಪತಿಗೆ ಹೋಗಿ ಬಾಲಾಜಿಯ ದರ್ಶನ ಮಾಡ್ಕೊಂಡು ಬನ್ನಿ. ಅಥವಾ ಸಾಧ್ಯ ಆದರೆ ಯಾವುದಾದ್ರೂ ಒಂದು ಪೂಜೆ ನಿಮಗೆ ಕೊಡೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಯಾವುದಾದ್ರೂ ಒಂದು ಸೇವೆನ ಭಗವಂತನಿಗೆ ಕೊಡಿ. ಸೊ ಇದಿಷ್ಟು ನಿಮಗೆ ತುಂಬ ಪ್ರಮುಖವಾಗಿ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಗುರುವಿನ ದರ್ಶನ ಮಾಡ್ಕೊಬೇಕಾಗತ್ತೆ, ಅಥವಾ ಗುರುಗಳ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಈ 2 ಪರಿಹಾರ ಮಾಡಿಕೊಂಡ್ರೆ ಈ ವರ್ಷ ನಿಮಗೆ ತುಂಬ ಅದ್ಭುತವಾಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.